ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 7ನೇ ತರಗತಿಯ ಸಿರಿ ಕನ್ನಡ ಸಂಕ್ರಾಂತಿಯಂದು ಸುಖ ದುಃಖ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇದು ಪಾಠ 8. ಇದನ್ನು ಬರೆದವರು AR ಮಣಿಕಾಂತ್. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸಂಕ್ರಾಂತಿ ಯಾವ ರೀತಿಯ ಹಬ್ಬ? ಉತ್ತರ: ಸಂಕ್ರಾಂತಿಯು ದನಗಳ ಹಬ್ಬ. ಎರಡನೇ ಪ್ರಶ್ನೆ, ಕಿಚ್ಚು ಹಾಯಿಸುವುದು ಎಂದರೇನು? ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ನೆಕ್ಸ್ಟ್ ಪ್ರಶ್ನೆ, ಹಳ್ಳಿಗಳಲ್ಲಿ ಪಟೇಲರು ಏನು ಕುಡಿಸಿ ರಾಜಿ ಮಾಡುತ್ತಿದ್ದರು? ಉತ್ತರ: ಹಳ್ಳಿಯ ಪಟೇಲರು ಜಗಳವಾಡಿದವರಿಗೆ ಎಳ್ಳು ಬೆಲ್ಲ ಕೊಡಿಸಿ ರಾಜಿ ಮಾಡುತ್ತಿದ್ದರು. ನಾಲ್ಕನೇ ಪ್ರಶ್ನೆ, ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ? ಉತ್ತರ: ಕೃಷಿಕರ ಮನೆಗಳಲ್ಲಿ ದನಕರುಗಳ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿವೆ. ಟ್ರ್ಯಾಕ್ಟರ್ಗಳು. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು? ಉತ್ತರ: ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ಪ್ರೀತಿ, ವಿಶ್ವಾಸ, ಕೃತಜ್ಞತೆ ಇರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸಂಕ್ರಾಂತಿಯಲ್ಲಿ ದನಗಳಿಗೆ ಏನು ಮಾಡಲಾಗುತ್ತದೆ? ಉತ್ತರ: ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ ದನಕರುಗಳಿಗೆ ಪೂಜೆ ಮಾಡಲಾಗುತ್ತದೆ. ರೈತರು ತಮ್ಮ ದನಕರುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಮತ್ತು ಕಿಚ್ಚು ಹಾಯಿಸಿ ಖುಷಿ ಪಡುತ್ತಾರೆ. ಈ ಮೂಲಕ ಅವುಗಳ ದುಡಿಮೆಗೆ ರೈತರು ವಂದನೆ ಹೇಳುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು? ಉತ್ತರ: ಸಂಕ್ರಾಂತಿ ಹಬ್ಬವು ಗಡಗಡ ಚಳಿಯ ಸಂದರ್ಭದಲ್ಲಿ ಬರುತ್ತದೆ. ಈ ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರುತ್ತದೆ ಮತ್ತು ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುತ್ತದೆ. ಎಳ್ಳು, ಕೊಬ್ಬರಿ ಮತ್ತು ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಇರುವುದರಿಂದ ಈ ಮಿಶ್ರಣವನ್ನು ತಿನ್ನುವುದರಿಂದ ದೇಹಕ್ಕೆ ಅಗತ್ಯವಿರುವ ಕೊಬ್ಬಿನ ಅಂಶ ಸಿಕ್ಕು ಚರ್ಮವು ಮತ್ತೆ ಹುರುಪುಗೊಳ್ಳುತ್ತದೆ. ಸಂಕ್ರಾಂತಿಯ ದಿನದಿಂದ ಸೂರ್ಯನ ಚಲನೆ ಹೇಗಿರುತ್ತದೆ? ಉತ್ತರ: ಸಂಕ್ರಾಂತಿಯ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಮಾಡುತ್ತಾನೆ. ಇದರ ಪರಿಣಾಮವಾಗಿ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ಮತ್ತು ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ. ಈ ದಿನವೇ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಎಳ್ಳು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ? ಉತ್ತರ: ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು. ಆದರೆ ಇಂದಿನ ಕಾಲದಲ್ಲಿ ಇದು ಪ್ರತಿಷ್ಠೆಯ ವಿಚಾರವಾಗಿ ಪರಿವರ್ತನೆಯಾಗಿದೆ. ಜನರು ತಾವು ಶ್ರೀಮಂತರು ಎಂದು ತೋರಿಸಿಕೊಳ್ಳಲು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಾರೆ ಮತ್ತು ರೆಡಿಮೇಡ್ ಪ್ಯಾಕ್ಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತಿವೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ. ಯುಗಾದಿ, ಬೇವು ಬೆಲ್ಲ, ದೀಪಾವಳಿ, ಬೆಳಕಿನ ಹಬ್ಬ, ರಂಜಾನ್, ಉಪವಾಸದ ಪರ್ವದಿನ, ಕ್ರಿಸ್ಮಸ್, ಏಸು ಹುಟ್ಟಿದ ದಿನ, ವಿಜಯದಶಮಿ, ದಸರಾ, ಮಕರ ಸಂಕ್ರಾಂತಿ, ಎಳ್ಳು ಬೆಲ್ಲ. ಇದು ಯಾವ್ಯಾವ ಹಬ್ಬಗಳು ಮತ್ತು ಅದರ ವಿಶೇಷತೆ ಏನು ಅನ್ನೋದನ್ನು ಹೊಂದಿಸಿ ಬರಿಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ಮಹತ್ವವನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಮೊದಲನೇ ರಾಷ್ಟ್ರೀಯ ಹಬ್ಬದ ಬಗ್ಗೆ ಕೊಟ್ಟಿರೋದಿಲ್ಲಿ. ಮೊದಲನೇ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ, ಅಂದರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆ. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ಆಗಸ್ಟ್ 15ರಂದು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಈ ದಿನವು ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಇದು ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಏಕತೆಯನ್ನು ಸಂಕೇತಿಸುತ್ತದೆ. ಈ ದಿನದಂದು ದೇಶಕ್ಕಾಗಿ ಹೋರಾಡಿ
ಪ್ರಾಣ ತ್ಯಾಗ ಮಾಡಿದ ಮಹಾತ್ಮರನ್ನು ಸ್ಮರಿಸಲಾಗುತ್ತದೆ ಮತ್ತು ಗೌರವಿಸಲಾಗುತ್ತದೆ. ದೇಶದಾದ್ಯಂತ ಧ್ವಜಾರೋಹಣ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದಿಷ್ಟು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಆಯಿತು. ಎರಡನೇ ರಾಷ್ಟ್ರೀಯ ಹಬ್ಬದಲ್ಲಿ ಗಣರಾಜ್ಯ ದಿನ ಬಂದಿದೆ. ಸೊ ಭಾರತ ಗಣರಾಜ್ಯವಾದ ದಿನ, ಇದ್ರ ಬಗ್ಗೆ ಬರಿಬೇಕು. ಭಾರತದ ಸಂವಿಧಾನವು ಜಾರಿಗೆ ಬಂದ ದಿನವನ್ನ ಜನವರಿ 26ರಂದು ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಘೋಷಿಸಲ್ಪಟ್ಟಿತು. ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೆನಪಿಸುತ್ತದೆ. ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ಮುಂದೆ ಭವ್ಯವಾದ ಪರೇಡ್ ನಡೆಯುತ್ತದೆ. ಇದು ನಮ್ಮ ದೇಶದ ವೈವಿಧ್ಯತೆ ಮತ್ತು ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಈ ದಿನವು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ. 3ನೇ ಪ್ರಶ್ನೆ, ಕನ್ನಡ ರಾಜ್ಯೋತ್ಸವದ ಮಹತ್ವ. ಕರ್ನಾಟಕ ರಾಜ್ಯ ಉದಯವಾದ ದಿನದ ಬಗ್ಗೆ ಇಲ್ಲಿ ಬರಿಬೇಕಾಗತ್ತೆ. ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲವೂ ಒಂದಾಗಿ ಮೈಸೂರು ರಾಜ್ಯ ಅಂದರೆ ನಂತರ ಕರ್ನಾಟಕ ಉದಯವಾದ ದಿನವನ್ನು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಿಸಲಾಗುತ್ತದೆ. ಇದು ಕನ್ನಡಿಗರ ಭಾಷಾ ಪ್ರೇಮ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಸಂಕೇತವಾಗಿದೆ. ಈ ದಿನದಂದು ರಾಜ್ಯಾದ್ಯಂತ ಕನ್ನಡ ಧ್ವಜ ಹಾರಿಸಲಾಗುತ್ತದೆ ಮತ್ತು ಮೆರವಣಿಗೆಗಳು ನಡೆಯುತ್ತವೆ. ಕನ್ನಡ ಭಾಷೆ, ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಸಂಕಲ್ಪ ಮಾಡಲಾಗುತ್ತದೆ. ಇದು ಕನ್ನಡಿಗರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸುತ್ತದೆ. ಇದಿಷ್ಟು ಸಹ ಈ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯ ದಿನ ಮತ್ತು ಕನ್ನಡ ರಾಜ್ಯೋತ್ಸವ ಬಗ್ಗೆ ಆಯಿತು. ಅದಾದಮೇಲೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯಪ್ಪ ಅಂತಂದರೆ ಲೇಖನ ಚಿಹ್ನೆಗಳಿದ್ದಾವೆ. ಸೊ ಇಲ್ಲಿ ಲೇಖನ ಚಿಹ್ನೆಗಳಲ್ಲಿ ನಾವು ನೋಡ್ಬೋದು ಪೂರ್ಣ ವಿರಾಮ, ಅದನ್ನು ನಾವು ಫುಲ್ ಸ್ಟಾಪ್ ಅಂತ ಹೇಳ್ತೀವಿ. ಸೊ ಅದನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ನಿಯಮ ಏನಪ್ಪ ಅಂತ ಅಂದರೆ ಅರ್ಥಪೂರ್ಣ ವಾಕ್ಯದ ಕೊನೆಯನ್ನು ಸೂಚಿಸಲು ಬಳಸುವ ಚಿಹ್ನೆಯಾಗಿದೆ. ಅಷ್ಟೇ ಅಲ್ಲದೆ ಅಂಕಿ ಅಂಶಗಳನ್ನು ಒಂದೊಂದಾಗಿ ಪಟ್ಟಿ ಮಾಡ್ತಿರುವಾಗ ಅ, ಇ 1, 2, 3 ಅಂತೀವಲ್ಲ, ಅದಾದಮೇಲೂ ಸಹ ನಾವು ಫುಲ್ ಸ್ಟಾಪ್ಗಳನ್ನು ಕೊಡ್ತೀವಿ. ಪ್ರಕ್ಷೇಪಗಳನ್ನು ಬಳಸುವಾಗ ಪ್ರತಿ ಸಂಕ್ಷೇಪಾಕ್ಷರದ ನಂತರ ಪೂರ್ಣ ವಿರಾಮ. ಇಲ್ಲಿ ಕ ಸ ಪ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕ ಸ ಪ, ಸ ಶ ಸಾಮಾನ್ಯ ಶಕ, ಈ ರೀತಿಯಾಗಿ ಇಲ್ಲೂ ಸಹ ನಾವು ಫುಲ್ ಸ್ಟಾಪನ್ನು ಯೂಸ್ ಮಾಡ್ತೀವಿ, ಪೂರ್ಣ ವಿರಾಮವನ್ನು. ಅದಾದಮೇಲೆ ನೆಕ್ಸ್ಟ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಪ ವಿರಾಮದ ಬಗ್ಗೆ ಇದೆ. ಅಲ್ಪ ವಿರಾಮ ಅಂತ ಅಂದರೆ ಕೊಮ. ಸೊ ನಾವಿಲ್ಲಿ ನೋಡಬಹುದು ಕೊಮನ ಯಾವ ರೀತಿಯಾಗಿ ಬಳಸಬಹುದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಓದಬಹುದು. ಅರ್ಧ ವಿರಾಮ, ಸೊ ಇಲ್ಲಿ ನೋಡಿ ಓಕೆ, ಸೆಮಿಕಾಲನ್ ಅಂತ ಹೇಳ್ತಾರಲ್ವಾ, ಸೊ ಅದು. ಸೊ ನೆಕ್ಸ್ಟು ವಿವರಣ ಚಿಹ್ನೆ. ಓಕೆ, ಈ ರೀತಿಯಾಗಿ ವಿವರಣೆಯನ್ನು ಯಾವಾಗ ನಾವು ವಿವರಣೆ ಒಂದು ಪದಕ್ಕೆ ವಿವರಣೆಯನ್ನು ಯಾವಾಗ ಹೇಳಕ್ಕೆ ಬಯಸ್ತೀವೋ ಅಲ್ಲೆಲ್ಲ ನಾವು ವಿವರಣಾ ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟು ಪ್ರಶ್ನಾರ್ಥಕ, ಪ್ರಶ್ನೆ ಸೂಚಕ ಅಥವಾ ಕ್ವಶನ್ ಮಾರ್ಕ್ ಅನ್ಬೋದು. ಪ್ರಶ್ನೆಯ ಒಂದು ಕೊನೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ನೆಕ್ಸ್ಟು ಭಾವಸೂಚಕ ಅಂತ ಹೇಳಿದ್ದಾರೆ, ಅಥವಾ ಆಶ್ಚರ್ಯ ಸೂಚಕ, ಭಾವಸೂಚಕ ಎರಡೂ ಒಂದೇ. ಇಲ್ಲಿ ನೋಡಿ, ಓ ಬನ್ನಿ, ನಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅಲ್ಲಿ ನಾವು ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟ್ ವಾಕ್ಯವೇಷ್ಟನ. ವಾಕ್ಯವೇಷ್ಟನ ಅನ್ನೋದನ್ನು ನೋಡಿ, ನಿಧಾನವಾಗಿ ಚಲಿಸಿ ಅನ್ನೋ ಒಂದು ಫಲಕ, ಇದರೊಳಗಡೆ ಇದು ವೆರಿ ಇಂಪಾರ್ಟೆಂಟು. ಹಾಗಾಗಿಬಿಟ್ಟು ಅದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಇಲ್ಲಿ ವಾಕ್ಯವೇಷ್ಟನವನ್ನು ಕೊಡ್ತೀವಿ. ನೆಕ್ಸ್ಟ್ ಉದ್ಧರಣ ಚಿಹ್ನೆ. ಸೊ ಉದ್ಧರಣ ಚಿಹ್ನೆ ನೋಡಿ, ದುಃಖ ಮತ್ತು ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಗ ಸುಖಕ್ಕೆ ಕಾರಣ ಸಿಗುವುದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಅಂತಾರಲ್ವಾ. ಸೊ ಅಂಥ ಸಮಯದಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಇದಿಷ್ಟು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ. ಥ್ಯಾಂಕ್ ಯು ಫ್ರೆಂಡ್ಸ್.